ಬೆಲ್ಲದಿಂದ ಮಾಡಿರುವಂಥ ಮಾವಿನ ಹಪ್ಪಳ. ಇದನ್ನು ಕರಿಬೇಕು ಅಂತಿಲ್ಲ, ಹೀಗೆ ತಿನ್ನೋದು. ತುಂಬ ಜನ ಕಾಮೆಂಟ್ ಹಾಕಿದ್ದಾರೆ, ಕರಿಬೇಕಾ, ಹೇಗೆ ಮಾಡೋದು? ಲಾಸ್ಟ್ ವಿಡಿಯೋದಲ್ಲಿ ಸಕ್ಕರೆಯಿಂದ ಮಾಡಿದ್ದೆ, ಅನ್‌ಹೆಲ್ದಿ ಹಾಗೆ ಹೀಗೆ ಅಂತ. ಆಲ್ರೆಡಿ ನಾನು ಬೆಲ್ಲದಿಂದನೂ ಮಾಡಿ ಹಾಕಿದ್ದೀನಿ. ನಿಮಗೋಸ್ಕರ ಮತ್ತೊಂದು ವಿಡಿಯೋನ ನಾನು ಬೆಲ್ಲದಿಂದ ಮಾಡಿರುವಂಥದ್ದು, ಅದು ಖಾರ ಹಾಕಿ ಮಾಡಿರುವಂಥದ್ದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಕುಕ್ಕರಿಗೆ ಇಲ್ಲಿ ಮಾವಿನಕಾಯಿ, ಸ್ವಲ್ಪ ಉಪ್ಪು, ಬೆಲ್ಲ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು 4ರಿಂದ 5 ವಿಸಲ್ ಹಾಕ್ಸ್ಕೊಂಬರ್ತೀನಿ. ಅಂದರೆ ತುಂಬ ನುಣ್ಣಗೆ ಆಗಬೇಕಿದು ಅಷ್ಟೇ. ನೋಡಿ, ಈ ರೀತಿಯಾಗಿದೆ. ಈಗ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇದನ್ನು ಖಾರ ಮಾಡ್ತೀನಿ. ಅಂದರೆ ನಾನು ಎಷ್ಟೊಂದು ವೀಡಿಯೋ ಹಾಕಿದ್ದೀನಿ, ಪದೇ ಪದೇ ಒಂದೇ ವೀಡಿಯೋ ಹಾಕೋಕ್ಕೆ ಬೋರಿಂಗ್ ಆದ್ದರಿಂದ ಸ್ವಲ್ಪ ಖಾರನ ಮಿಕ್ಸ್ ಮಾಡ್ತೀನಿ. ಖಾರ ಮಾಡಲ್ಲ ಅಂತಲ್ಲ, ಖಾರನೂ ಮಾಡ್ತಾರೆ, ನಾನೂ ಮಾಡ್ತೀನಿ ಖಾರದ್ದು. ನಿಮಗೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಖಾರ ಮಿಕ್ಸ್ ಮಾಡ್ತೀನಿ ಅಷ್ಟೇ. ನೋಡಿ, ಈಗ ಮಾವಿನಕಾಯಿ ಒಂದು ನಾವೇನು ಬೇಯಿಸಿದ್ವಲ್ಲ ತುಂಬ ತಣ್ಣಗಾಗಿದೆ. ಜೊತೆಗೆ ಒಂದು ಪ್ಲೇಟಿಗೆ ನಾನು ಎಣ್ಣೆ ಸವರ್ ಕೂಡ ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸರ್ ಜಾರಿಗೆ ತಣ್ಣಗಾದಂತಹ ಮಾವಿನ ಹಣ್ಣಿನ ಒಂದು ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 ಚಮಚ, ಅಥವಾ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಚಮಚ ನೀವು ಖಾರ ಪುಡಿನ ಹಾಕೋಬೋದು. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ನಾನು ಒಂದು 3/4 ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿದ್ರೆ, ಅಂದರೆ ರುಬ್ಬಿದ್ರೆ ಈ ರೀತಿಯಾಗುತ್ತೆ ಪೇಸ್ಟು. ಇದನ್ನು ನಾವು ಎಣ್ಣೆ ಸವರಿರ್ತೀವಲ್ಲ, ಆ ಒಂದು ಪ್ಲೇಟ್ಗೆ ಇದನ್ನು ಹಾಕ್ತಾಯಿದ್ದೀನಿ. ಅಷ್ಟು ನಾನು ಒಂದೇ ಸರಿ ಹಾಕ್ತೆ. ತುಂಬ ದಪ್ಪ ಅನ್ನಿಸ್ತು. ನಂತರದಲ್ಲಿ ಇದರಲ್ಲಿ ಒಂದು 2 ಚಮಚ ತೆಗೆದಿರೋದು ಕೂಡ ತೋರಿಸ್ತೀನಿ. ಏನೋ ನಾನು ಸ್ಕಿಪ್ ಮಾಡ್ತಾಯಿಲ್ಲ. ನಾನು ಹೇಗೆ ಮಾಡಿದೆ ಅದೇ ರೀತಿ ವೀಡಿಯೋ ನಾನು ತೋರಿಸ್ತೀನಿ. ತುಂಬ ಜನ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕ್ಬೋದು ಅಂತ ಹೇಳ್ತಾರೆ. ಆದರೆ ಹಾಕ್ಬೋದು, ಆದರೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂಥರ ಉಪ್ಪು, ಹುಳಿ, ಖಾರವಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ, ನೀವು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ರೀತಿ ಹಾಕಾದ್ಮೇಲೆ ಈ ರೀತಿ ಸ್ವಲ್ಪ ಪ್ಲೇಟ್ನ ಶೇಕ್ ಮಾಡಿದ್ರೆ, ಅಂದರೆ ಸ್ವಲ್ಪ ಈ ರೀತಿ ಬಗ್ಸಿದ್ರೆ ಸಾಕು, ಚೆನ್ನಾಗಿ ಹರಡ್ಕೊಳುತ್ತೆ. ನಂತರ ಮತ್ತೊಂದು ಪ್ಲೇಟಿಗೆ ನಾನು ಪ್ಲೇನ್ ಹಾಕ್ತಾಯಿದ್ದೀನಿ. ಇದು ಖಾರ ಏನು ಹಾಕ್ತಾಯಿಲ್ಲ. ಪ್ಲೇನ್ ಅಂದರೆ ನಾನು ಲಾಸ್ಟ್ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದೇ ರೀತಿಯಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದು ಹಾಕಾದ್ಮೇಲೆ ಮತ್ತೆ ನೀರು ಏನು ಯಾವುದಕ್ಕೂ ನೀರು ಮಿಕ್ಸ್ ಮಾಡೋಂಗಿಲ್ಲ. ಜಸ್ಟ್ ನಾವು ಏನಿರಲಿ ಬೇಯಿಸಿರ್ತೀವೋ ಅಷ್ಟೇ ಸಾಕು. ನಂತರ ಮತ್ತೊಂದು ಪ್ಲೇಟ್ಗೆ ಎಣ್ಣೆನ ಸವರಿದ್ದೀನಿ. ಇದಕ್ಕೂ ಅಷ್ಟೇ ಈಗ ರುಬ್ಬಿರುವಂಥ ಈ ಒಂದು ಮಾವಿನಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ತುಂಬ ದಪ್ಪ ಆದರೆ ಒಣಗೋಕ್ಕೆ ಒಂದು 2-3 ದಿನ ತಗೊಳುತ್ತೆ. ನೀವು ತೆಳ್ಳಗೆ ಹಾಕಿಬಿಟ್ರೆ ಒಂದೇ ಬಿಸಿಲಿಗೆ ಒಣಗಿಬಿಡುತ್ತೆ. ಅಂದರೆ ಇವತ್ತು ಹಾಕಿದ್ರಿ, ಇವತ್ತು ಮಧ್ಯಾಹ್ನ ಹಾಕಿದ್ರೆ ಅಂದರೆ ನಾಳೆ ಮಧ್ಯಾಹ್ನಕ್ಕೆ ರೆಡಿಯಾಗಿರುತ್ತೆ. ಇಲ್ಲ ಅಂದರೆ ಒಂದು 2-3 ದಿನ ಆದರೂ ಪೂರ್ತಿ ಬೇಕಾಗುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ಒಣಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ, ಇದರಲ್ಲಿ ಒಂದು 4 ಚಮಚ, ಅದರಲ್ಲಿ ಒಂದು 2 ಚಮಚ ಅಷ್ಟೇ ತೆಗೆದಿದ್ದೀನಿ. ತೆಗೆದು ಎರಡೂ ಮಿಕ್ಸ್ ಮಾಡಿ ಒಂದೇ ಪ್ಲೇಟಲ್ಲಿ ಹಾಕ್ಬಿಡ್ತೀನಿ. ನೋಡಿ, ಇದು ಪ್ಲೇನ್, ಅಂದರೆ ಇದಕ್ಕೆ ನಾನು ಖಾರ ಏನೂ ಮಿಕ್ಸ್ ಮಾಡಿಲ್ಲ, ಅದನ್ನು ತೆಗೆದೆ. ಈಗ ಖಾರ ಮಿಕ್ಸ್ ಮಾಡಿದ್ದು ಕೂಡ ತೆಗೆದು ಅದೇ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹರಡೋದೇನು ಇದೆಲ್ಲ ಸ್ವಲ್ಪ ಚಮಚದಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಎರಡೂ ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಲ್ಲ, ಇದನ್ನು ಕೂಡ ಅದೇ ರೀತಿಯಾಗಿ ಈಗ ಸ್ವಲ್ಪ ಪ್ಲೇಟ್ನ ಸ್ವಲ್ಪ ಈಗ ಅಗಲಿಸಿದ್ರೆ ಸಾಕು, ಈ ರೀತಿಯಾಗಿ ಆಗುತ್ತೆ. ನೋಡಿ, ಬಿಸಿಲಿಗೆ ತಂದು ಇಟ್ಟಿದ್ದೀನಿ. ಇದು ಫಸ್ಟ್ನೇ ದಿವಸ. ನೋಡಿ, ಸಂಜೆ ಅಷ್ಟೊತ್ತಿಗೆ ಆಲ್ರೆಡಿ ಇಷ್ಟು ಒಣಗಿದೆ. ಸ್ವಲ್ಪ ನಿಮಗೆ ಹಸಿ ಹಸಿ ಕಾಣಿಸ್ತಾ ಇರ್ಬೋದು. ಈ ರೀತಿ ಪ್ರೆಸ್ ಮಾಡಿದಾಗ ಸ್ವಲ್ಪ ನಿಮಗೆ ನೋಡಿ ಈ ರೀತಿ ಮೆತ್ತಗೆ ಅನಿಸುತ್ತೆ. ಇದನ್ನು ಮತ್ತೊಂದು ಬಿಸಿಲಿಗೆ ಇಟ್ಬಿಟ್ರೆ ಕರೆಕ್ಟಾಗಿ ಬಿಡುತ್ತೆ. ಅಂದರೆ ಮಾರನೇ ದಿನ ಬಿಸಿಲಿಗೆ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ನೋಡಿ, 3 ಪ್ಲೇಟ್ದು ಆಲ್ಮೋಸ್ಟ್ ಒಣಗಿದೆ. ಈಗ ಮಾರನೇ ದಿನ ಮತ್ತೆ ಬಿಸಿಲಿಗಿಟ್ಟು ತಗೊಂಡು ಬಂದಿದ್ದೀನಿ. ನೋಡಿ, ಇವಾಗ ನೋಡಿ, ನೆನ್ನೆ ಸ್ವಲ್ಪ ದಪ್ಪ ಐತಿ, ಇವಾಗ ನೋಡಿ ಕರೆಕ್ಟಾಗಿದೆ. ಕೈಗೆ ಕೂಡ ಅಂಟ್ಕೊಳ್ತಾ ಇಲ್ಲ, ಮತ್ತು ಅಂಟು ಕೂಡ ಅನ್ನಿಸ್ತಿಲ್ಲ ನಮಗೆ. ಆ ರೀತಿಯಾಗಿರುತ್ತೆ. ಈಗ ಇದನ್ನು ತೆಗೆದುಬಿಟ್ರೆ ಆಯಿತು. ತೆಗೆದು ಸೇಮ್ ಪ್ರೊಸೆಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಚಾಕು ತೊಗೊಂಡು ಎಡ್ಜಸ್ನ ಸ್ವಲ್ಪ ಎತ್ಕೊಂಡ್ಬಿಟ್ರೆ ಬಂದುಬಿಡುತ್ತೆ. ತೋರಿಸ್ತೀನಿ, ಎಲ್ಲ ಪೂರ್ತಿಯಾಗಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಚಾಕುವಿನ ಸಹಾಯದಿಂದ ರೌಂಡ್ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ತಗೋಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ಸ್ವಲ್ಪ ಹರಿದಂಗಾದರೆ ಬೇಜಾರು ಅನಿಸ್ಬಿಡುತ್ತೆ, ಯಾಕಂದರೆ ಚೆನ್ನಾಗಿ ಮಾಡಿರ್ತೀವಿ. ಆದ್ದರಿಂದ ನೋಡಿ, ಈ ರೀತಿಯಾಗಿ ಸ್ವಲ್ಪ ಇರಲಿ, ಈ ರೀತಿ ಎಡ್ಜಸ್ಟ್ ಎತ್ಕೊಂಡು ಸ್ವಲ್ಪ ಮೇಲೆ ಎತ್ಬಿಟ್ರೆ ನೋಡಿ, ಈ ರೀತಿಯಾಗಿ ಆರಾಮಾಗಿ ಬಂದುಬಿಡುತ್ತೆ. ಏನು ಪ್ರೆಷರ್ ಹಾಕಬೇಕು ಅಂತಲೇ ಇಲ್ಲ. ಎಷ್ಟು ಒಂಥರ ಗ್ಲಾಸ್ ಥರ ಬರ್ತಾಯಿದೆ ನೋಡಿ, ಮತ್ತು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ. ಇದು ಇಲ್ಲಿ ಖಾರದ ಆಗಿರೋದ್ರಿಂದ ನೋಡಿ ಕೆಂಪಗಿದೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಬೋದು ಹಾಳೆಗಳನ್ನು. ನೀವು ಇದನ್ನು ಸ್ಲೈಸ್ ಬೇಕಾದ್ರೂ ಮಾಡ್ಬೋದು, ರೋಲ್ ಬೇಕಾದ್ರೂ ಮಾಡ್ಬೋದು. ನಾನು ರೋಲ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂಥೇಳಿ. ನೋಡಿ, ಈ ರೀತಿಯಾಗಿ ಇದು ರೆಡಿಯಾಗಿದೆ. ಇದನ್ನು ಸೇಮ್ ಪ್ಲೇನ್, ಅಂದರೆ ಖಾಲಿ ಬೆಲ್ಲದ್ದಷ್ಟೇ. ನೀವು ಬೇಕಾದರೆ ಇದಕ್ಕೆ ಗರಂ ಮಸಾಲ ಬೇರೆ ಏನೇನೋ ಹಾಕ್ಕೊಳ್ತಾರೆ. ಅದೇನು ಹಾಕೋ ಅವಶ್ಯಕತೆ ಇಲ್ಲ, ಸಾಕು. ತುಂಬ ಜನ ಚಾಟ್ ಮಸಾಲನೂ ಕೂಡ ಹಾಕ್ತಾರೆ. ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ಬೇಕಾದರೆ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ಸಕ್ಕರೆಯಲ್ಲಿ ಮಾಡಿ ತೋರಿಸಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಪೌಡ್ರ್ ಬೇಕಾದ್ರೂ ಉರಿಸ್ಕೋಬೋದು. ಇದಕ್ಕಲ್ಲ, ಅದಕ್ಕೆ. ಮತ್ತು ಇದಕ್ಕೆ ಬೆಲ್ಲದ ಮಾಡಿ ಮತ್ತು ಸಕ್ಕರೆ ಅಂತಿರಲ್ಲ ಅಂತ ಹೇಳ್ಬಿಡಿ. ನೋಡಿ, ಈಗ 3ನೇ ಪ್ಲೇಟ್ ಎರಡೂ ಮಿಕ್ಸ್ ಮಾಡಿದ್ದಲ್ಲ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಎದ್ದು ಬಂತು ನೋಡಿ, ಎಷ್ಟು ಈಸಿಯಾಗಿ ಎದ್ದು ಬಂದುಬಿಡುತ್ತೆ. ನೋಡಿ, ಇದನ್ನು ನಾನೀಗ ರೋಲ್ ಮಾಡಿ ತೋರಿಸ್ತೇನೆ. ನೋಡಿ, ಈ ರೀತಿ ರೋಲ್ ಮಾಡಬೇಕಾದ್ರೂ ತಿನ್ಬೋದು. ಇಲ್ಲ ಅಂದರೆ ನೀವು
ಪ್ಲೇನ್ ಆದರೂ ತಿನ್ಕೋಬೋದು ಸ್ಲೈಸ್ ಮಾಡಿ. ನಾನು ನಿಮಗೆ ಇಲ್ಲಿ ನೋಡಿ ತೋರಿಸ್ತೀನಲ್ಲ, ಇದನ್ನು ರೋಲ್ ಮಾಡಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಸಿಂಪಲ್ ರೋಲ್ ಈ ರೀತಿ ರೋಲ್ ಮಾಡಿಬಿಟ್ಟು ನಾವೇನು ಹಿಟ್ಟೆಲ್ಲ ಅಂದರೆ ಲಟ್ಟಿಸುವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ, ಆ ರೀತಿ ಕಟ್ ಮಾಡ್ತೀವಲ್ಲ ಮಾಡ್ಕೊಬೋದು. ನಂತರ ಇದನ್ನು ಒಂದು ಬಾಕ್ಸಲ್ಲಿ ನೀವು ಹಾಕಿ ಸ್ಟೋರ್ ಮಾಡ್ತೀರಾ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಬೋದು ಸ್ಟೋರ್ ಮಾಡೋಕ್ಕೆ. ಇಲ್ಲ ನೀವು ಹೊರಗಡೆ ಇಡ್ತೀರಾ ಅಂದರೂ ವಾರದಗಟ್ಟಲೆ ಇರುತ್ತೆ. ಫ್ರಿಜ್ಜಲ್ಲಿ ಇಡ್ತೀರಾ ಅಂದರೆ ವರ್ಷ 2 ಗಟ್ಟಲೆ ತನಕ ಯೂಸ್ ಮಾಡ್ಬೋದು. ವಾರ ಅಲ್ಲ, ನಿಮಗೆ ಇನ್ನೂ ಜಾಸ್ತಿನೇ ಇರುತ್ತೆ ನೋಡಿ. ವರ್ಷ ಇಟ್ಟರೂ ಹಾಳಾಗೋದಿಲ್ಲ ನಿಮಗೆ ನೋಡಿ. ಅಂದರೆ ಚೆನ್ನಾಗಿ ಒಣಗಿರಬೇಕು, ಚೆನ್ನಾಗಿ ಒಣಗಿದ್ರೆ ಮಾತ್ರ ವರ್ಷಾನುಗಟ್ಟಲೆ ಬಳಕೆ ಬರುತ್ತೆ. ಇಲ್ಲ ನೀವು ಅರ್ಧಂಬರ್ಧ ಒಣಗಿಸಿದ್ರಿ ಅಂತ ಹೇಳಿದ್ರೆ ಅದು ಬಳಕೆ ಬರೋದಿಲ್ಲ, ಬೂಸ್ಟ್ ಹಿಡ್ದಂಗೆ ಆಗಿಬಿಡುತ್ತೆ. ಅದರಿಂದ ಮಧ್ಯದಲ್ಲಿ ನೀವು ಜಾಸ್ತಿ ಮಾಡಿದರೆ ಅಂತ ಹೇಳಿದ್ರೆ ಬಿಸಿಲು ಬಂದಾಗ ಆವಾಗವಾಗ ಇದನ್ನು ಬಿಸಿಲಲ್ಲಿ ಸ್ವಲ್ಪ ಹೊರಗಡೆ ಇಡ್ತಿದ್ರೆ ಚೆನ್ನಾಗಿರುತ್ತೆ, ಬಳಕೆ ಬರುತ್ತೆ ನೋಡಿ. ಹೊರಗಡೆ ಇಟ್ಟರು ನೀವು ಬಿಸಿಲಿಗೆ ಆವಾಗವಾಗ ಇಡ್ತಾಯಿದ್ರೆ ಚೆನ್ನಾಗಿರುತ್ತೆ ನೋಡಿ. ನಾನು ಮತ್ತೊಂದು ಕೂಡ ಪ್ಲೇನ್ದು ಕೂಡ ಈ ರೀತಿಯಾಗಿ ಕಟ್ ಮಾಡ್ತಿದ್ದೀನಿ ನೋಡಿ. ಸಿಂಪಲ್ ಜಲ್ಲಿ ಥರ ಇರುತ್ತೆ ತಿನ್ನೋಕ್ಕೆ ಸೇಮು. ನೀವು ಏನಂದರೆ ನಿಮ್ಮ ಮಾವಿನಕಾಯಿ ಒಂದು ಸೀಸನ್ ಮುಗಿದ್ಮೇಲೆ ನೀವು ಮಾವಿನಕಾಯಿನ ಎಂಜಾಯ್ ಮಾಡ್ಬೋದು ಈ ರೀತಿ ಮಾಡಿಟ್ಕೊಂಡ್ರೆ ನೋಡಿ. ಮತ್ತು ತಿನ್ನೋದು ಕೂಡ ಈಸಿನೇ. ತುಂಬ ಜನ ಹೇಳ್ತೀರಾ ಇದನ್ನು ಕರಿಬೇಕಾ, ಎಣ್ಣೆಲಿ ಕರಿಬೇಕಾ, ಏನು ಮಾಡಬೇಕು ಅಂತೇಳಿ. ಏನೂ ಇಲ್ಲ, ಜಸ್ಟ್ ಈ ರೀತಿ ಕಿತ್ತೋದು ನೋಡಿ ತಿನ್ನೋದು ಅಷ್ಟೇ. ಕಿತ್ತಬೇಕು ಅಂತ ಇಲ್ಲ, ಜಸ್ಟ್ ಒಂದು ರೋಲ್ನ ಬಾಯಲ್ಲಿ ಹಾಕ್ಕೊಂಡು ಅಗಿದ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ಖಾರದ್ದು ಕೂಡ ಖಾರವಾಗಿದೆ, ಹಾಗೂ ಪ್ಲೇನ್ ಕೂಡ ಹುಳಿ ಸಿಹಿಯಾಗಿ ತುಂಬ ಚೆನ್ನಾಗಿದೆ. ಸಕ್ಕರೆದು ಕೂಡ ಚೆನ್ನಾಗಿ ಬರುತ್ತೆ. ಎರಡೂ ಟ್ರೈ ಮಾಡಿ ನಿಮ್ಮ ಹತ್ರ ಮಾವಿನಕಾಯಿ ಇತ್ತು ಅಂದರೆ. ಒಂದು ನಾನು ಖಾರದ್ದು ನಿಮಗೆ ತೋರಿಸ್ದೆ. ಈಗ ನೋಡಿ ಈ ರೋಲ್ನ ನಾವು ಈ ರೀತಿ ಓಪನ್ ಮಾಡಿ ಕೂಡ ನಾವು ತಿನ್ಬೋದು ನೋಡಿ. ಸಿಂಪಲಾಗಿ ಓಪನ್ ಮಾಡೋಕ್ಕೆ ಬರುತ್ತೆ. ಈ ರೀತಿಯಾಗಿ ನಾವು ಹರಿದ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಜಲ್ಲಿ ಥರ ಬರುತ್ತೆ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು. ಗಿರಿಯೋದೇನಿಲ್ಲ, ಜಸ್ಟ್ ಮಾವಿನಕಾಯಿ ಬಿಸಿಲಲ್ಲಿ ಒಣಗಿಸಿದ್ರೆ ಆಯ್ತು ಅಷ್ಟೇ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಈಗ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ.